ಹನುಮೇಶ್ ಸರ್ ಕೇಳ್ತೀನಿ ಒಂದು ಪ್ರಶ್ನೆಯನ್ನು. ಹನುಮೇಶ್ ಸರ್, ಇಲ್ಲಿರ್ತಕ್ಕಂಥದ್ದು ಹಿಂದುತ್ವ ವಿರೋಧಿ ನಿಲುವ ಕಾಂಗ್ರೆಸ್ನದ್ದು. ಹಿಂದುತ್ವಕ್ಕೆ ಇವರು ಒಂದು ಸ್ಟ್ರಾಂಗ್ ಬೋನಾಗಿ ನಿಂತ್ಕೊಂಡಿದ್ದಾರೆ, ಬ್ಯಾಕ್ ಬೋನಾಗಿ ನಿಂತ್ಕೊಂಡಿದ್ದಾರೆ ಇವರು. ಆ ಒಂದು ವಿಚಾರ ಇದೆಯಾ ಇಲ್ಲಿ? ಪುರೋಹಿತಶಾಹಿ ವ್ಯವಸ್ಥೆ ವಿರುದ್ಧ ನಾವೇನೋ ಮಾತಾಡಿ ನಾವಿಲ್ಲಿ ಅವರಿಗೆ ವಿರುದ್ಧವಾಗಿ ನಿಂತ್ಕೊಳ್ಬೇಕು ಅನ್ನೋದಿದೆಯಾ? ಇಫ್ ಇಟ್ ಈಸ್ ಎಲೆಕ್ಷನ್, ಸೆಣಸಬೇಕಾಗಿರೋದು ಬಿ ಜೆ ಪಿ ಮೇಲೇ. RSS ಇಂದ ಯಾರೋ ಬಂದು ಎಲೆಕ್ಷನ್ ನಿಂತ್ಕೊಂಡಿದ್ರು ಅಂತಲ್ಲ, ಬಿ ಜೆ ಪಿ ಅವರ ಎದುರಾಳಿಯಾಗಿರುತ್ತೆ, ನಿಂತ್ಕೊಳ್ಬೇಕಾಗತ್ತೆ. ಇದು ಏನೋ ಈ ಥರ ಸಂದೇಶ ಕೊಡುವ ಮೂಲಕವಾಗಿ ತಮ್ಮ ಪಕ್ಷಗಳಿಗೆ ಏನಾದರೂ ಮೆಸೇಜ್ ಕೊಡ್ತಾರಾ ಇವರು, ಅಥವಾ ಬಿ ಜೆ ಪಿಗೋ RSSಗೋ ಸಂದೇಶವನ್ನು ಕೊಡುತ್ತಾ ಇತ್ತು ಇಂಥ ವಿಚಾರ ಅಂತ? ನೋಡಿ, ಕಾಂಗ್ರೆಸ್ಸು ಬಿ ಜೆ ಪಿಯನ್ನು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಆ್ಯಂಗಲಲ್ಲಿ ಅಟ್ಯಾಕ್ ಮಾಡಬೇಕು ಅಂತ ಯಾವಾಗಲೂ ಯೋಚನೆ ಮಾಡ್ತಾ ಇದೆ. ಆ ದೃಷ್ಟಿಯಿಂದನೇ ಪದೇ ಪದೇ RSSನ ಟೀಕೆ ಮಾಡುವಂಥದ್ದು. ಯಾಕಂದರೆ ಈ RSS ಅನ್ನುವಂಥದ್ದು ಮೂಲ, ಆ ಬೇರ್ನಿಂದನೇ ಇವೆಲ್ಲವೂ ಈಗ ರಾಜಕೀಯವಾಗಿ BJP ಇರ್ಬೋದು, ವಿಶ್ವ ಹಿಂದೂ ಪರಿಷತ್ತು, ಈ ಥರ ಬೇರೆ ಬೇರೆ ಅವರ ಪ್ರಕೋಷ್ಠಗಳು ಅಂತ ಕರೀತಾರೆ, ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ಒಂದು ಕಡೆ ಹಿಂದುತ್ವ ವಿಷಯಗಳು ಬರುತ್ತೆ. ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಈ ಹಿಂದುತ್ವ ಅಥವಾ ಅಲ್ಪಸಂಖ್ಯಾತರ ಓಲೈಕೆ ಅನ್ನುವಂಥದ್ದು ಇರಲಿಲ್ಲ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಬೆಳೀತಾ ಹೋಯಿತು. ಇವತ್ತು ಅದು ದೊಡ್ಡ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗಿದೆ. ಇವತ್ತು ಹಿಂದುತ್ವ ಅಂತ ಬಂದಾಗ BJPಗೆ ಅದೊಂದು ದೊಡ್ಡ ವೋಟ್ ಬ್ಯಾಂಕ್, ಕಾಂಗ್ರೆಸ್ಗೆ ಅದೇ ರೀತಿಯ ಒಂದು ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಇದೆ. ಅದನ್ನು ಅವರು ಇನ್ನೂ ಸ್ವಲ್ಪ ವಿಸ್ತರಣೆ ಮಾಡೋ ದೃಷ್ಟಿಯಿಂದ ಅದ್ರ ಜೊತೆಗೆ OBCಗಳೆಲ್ಲ ಸೇರಿಸ್ಕೊಂಡು ಅಹಿಂದ ಒಂದು ವೋಟ್ ಬ್ಯಾಂಕ್ ಮಾಡಬೇಕು ಮತ್ತು ಹಿಂದುತ್ವವನ್ನು ವಿರೋಧಿ ಮಾಡಬೇಕು. ಆದರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಆ ಒಂದು ರಾಜಕೀಯವಾಗಿ ನಾನು ಮಾತಾಡ್ತಾ ಇರುವಂಥದ್ದು, ಈ ಹಿಂದುತ್ವವನ್ನು ಟೀಕೆ ಮಾಡುವಂಥದ್ದು BJP ಅಥವಾ RSSನ ಟೀಕೆ ಮಾಡೋದ್ರಿಂದ ಅವ್ರಿಗೆ ಅದು ಡಿಸ್ಅಡ್ವಾಂಟೇಜ್ ಆಗ್ತಾ ಹೋಗ್ತದೆ. ನೀವು ರಾಜಕೀಯವಾಗಿ BJPಯನ್ನು ಟೀಕೆ ಮಾಡಿ, ಅವರ ರಾಜಕೀಯ ನಿಲುವುಗಳನ್ನು ಟೀಕೆ ಮಾಡಿ, ಅವರ ತಪ್ಪುಗಳನ್ನು ಟೀಕೆ ಮಾಡಿ, ಆದರೆ ಈ ದೇಶದ ಬಹುಸಂಖ್ಯಾತ ಹಿಂದೂಗಳು ಇದಾರಲ್ಲ, ಅವರ ಪರವಾಗಿ ನಿಂತಿರುವಂಥ, ಧಾರ್ಮಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು, ಅವರ ಪರವಾಗಿ ನಿಂತಿರುವಂಥ RSSನ್ನು ಟೀಕೆ ಮಾಡೋದ್ರಿಂದ ನನಗೆಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಅದು ಹಿನ್ನಡೆ ಆಗ್ತಾ ಇದೆ. ಅವರು ಎಲ್ಲ ಒಂದು ಕಡೆ ನೀವು ರಾಜಕೀಯವಾಗಿ BJPನ ಎಷ್ಟೇ ಬೇಕಾದ್ರೂ ಟೀಕೆ ಮಾಡ್ಬೋದು, ಆದ್ರೆ RSSನ ಟೀಕೆ ಮಾಡೋದ್ರಿಂದ ರಾಜಕೀಯವಾಗಿ ಕಾಂಗ್ರೆಸ್ಗೆ ಅದು ದೊಡ್ಡ ಹಿನ್ನಡೆ ಆಗ್ತಾ ಇದೆ. ಇದ್ರ ಜೊತೆಗೆ ಕಾಂಗ್ರೆಸ್ ವಾದ, ಹನುಮೇಶ್ ಅವರೇ, ನಾನು ರಂಬೆ ಕೊಂಬೆಗಳನ್ನು ಕಟ್ ಮಾಡಲ್ಲ, ನಾನು ಬುಡಕೆ ಕೊಡ್ಲಿ ಹಾಕ್ಬಿಡ್ತೀನಿ. ಇವಾಗ ಬುಡ BJPಯ ಆತ್ಮ, BJPಯ ಪ್ರಾಣ, ಆ ಪ್ರಾಣ ಪಕ್ಷಿ ಎಲ್ಲಿದೆ ಅಂದರೆ RSS ಅಲ್ಲಿದೆ. ಅದು ದೊಡ್ಡ ಒಂದು ಪಂಜರದೊಳಗಡೆ ಅದು ಅಡಗಿದೆ. ಆ ಪ್ರಾಣ ಪಕ್ಷಿಗೆ ನಾನು ಈಗ ಬಾಣ ಹೊಡಿತೀನಿ ಅಂತ ಇವ್ರ ಕತೆ. ಅದೇನಾಗಿದೆ, ಅದನ್ನ ಮಾಡಕ್ಕೆ ಹೋಗಿನೇ ಅವರು ರಾಜಕೀಯವಾಗಿ ದೊಡ್ಡ ಹಿನ್ನಡೆಯನ್ನು ಅನುಭವಿಸ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಅವರು ರಾಜಕೀಯವಾಗಿ ಎದುರಿಸಿದ್ರೆ ಇವತ್ತು ಈ ತರದ ಒಂದು ಪರಿಸ್ಥಿತಿ ಬರ್ತಿರಲಿಲ್ಲ. ಮತ್ತು ಎಲ್ಲೋ ಒಂದು ಕಡೆ ಯಾವುದೋ ಒಬ್ಬ ರಾಜಕೀಯ ನಾಯಕ RSS ಕುರಿತು ಇಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಾಗ ತನ್ನ ವಿಧಾನಸಭಾ ಕ್ಷೇತ್ರ, ಆ ಕ್ಷೇತ್ರದ ತನ್ನ ಮತದಾರರು ಅದನ್ನು ಗಟ್ಟಿಪಡಿಸಿಕೊಳ್ಳಬೇಕೆಂದರೆ ನಾನು RSS ಅನ್ನೋ BJPಯನ್ನು ಈ ಮಟ್ಟಕ್ಕೆ ಟೀಕಿಸಿದರೆ ಮಾತ್ರ ಅದು ಉಳಿಯುತ್ತೆ ಅನ್ನೋದಾ ಇದು? ಒಟ್ಟಂದದಲ್ಲಿ ಇದು ಸೈದ್ಧಾಂತಿಕ ಹೋರಾಟ. ಹರಿಪ್ರಸಾದ್ ಅವರು ಹೇಳ್ತಾ ಸೈದ್ಧಾಂತಿಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದರಲ್ಲಿ ಸೈದ್ಧಾಂತಿಕ ಅನ್ನೋ ವಿಚಾರ ಬಂದಾಗ ಏನಿದು? RSS ಅವರು ಮುಸ್ಲಿಮನ್ನ ವಿರೋಧ ಮಾಡ್ತಾರೆ ಅಂತನಾ? ನಾವು RSS ಅವ್ರನ್ನ ವಿರೋಧ ಮಾಡಿದ್ರೆ ನಮ್ಮ ಪರವಾಗಿ ಮುಸ್ಲಿಮರು ನಿಂತ್ಕೊಳ್ತಾರೆ ಅಂತನಾ, ಅಥವಾ ದಲಿತ ಬೇರೆ ಕಮ್ಯುನಿಟಿಗಳು ನಿಂತ್ಕೊಳ್ತವೆ ಅಂತನಾ? ತಾತ್ಪರ್ಯ ಏನಿದ್ರದು ಅಂತ ಅದೇ ನೋಡಿ ಅವ್ರು ಮಾಡ್ತಾ ಇರೋ. ನನಗೆ ಕಾಂಗ್ರೆಸ್ಸಿನ ಕಂಟಿನ್ಯೂಸ್ ಸೋಲುಗಳೇನಿದೆಯಲ್ಲ, ಇವಾಗ ಲೋಕಸಭೆಯ 3 ಚುನಾವಣೆಗಳಲ್ಲಿ ಸೋತಿರುವಂಥದ್ದು, ಎಲ್ಲ ರಾಜ್ಯಗಳಲ್ಲಿ ಸೋತಿರುವಂಥದ್ದು, ಅಲ್ಲೊಂದು ಬೆಳವಣಿಗೆ, 400 ಸೀಟ್ ತಗೊಳಕ್ ಬಿಡ್ಲಿಲ್ಲ ನಾವು, ಇನ್ನೂ 40ಕ್ಕೆ ನಾವು ಕಟ್ಟಾಕ್ ಬಿಡ್ಲಿಲ್ಲ, ಸಮಾಧಾನ ಪಡ್ಕೋತಾರೆ. ಇಷ್ಟರ ಮಟ್ಟಿಗೆ ರಾಜಕೀಯ ಹಿನ್ನಡೆ ಆಗಿರುವಂಥದ್ದು ಒಂದು ಅತ್ಯಂತ ಓಲ್ಡೆಸ್ಟ್ ಪೊಲಿಟಿಕಲ್ ಪಾರ್ಟಿ ಈ ರೀತಿಯ ಒಂದು ಹೀನಾಯ ಪರಿಸ್ಥಿತಿಗೆ ಬಂದಾಗ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಒಂದು ಈ ಸೈದ್ಧಾಂತಿಕ ಹೋರಾಟ ಅಂತ ಏನಂತಾರಲ್ಲ, ಅವರ ಸೈದ್ಧಾಂತಿಕ ನಿಲುವಿನ ಬಗ್ಗೆನೇ ಒಂದು ಆತ್ಮವಿಮರ್ಶೆ ಆಗ್ಬೇಕು. ಇಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲ ಒಂದ್ ಕಡೆ ನೀವು ಅಲ್ಪಸಂಖ್ಯಾತರನ್ನ ನೀವು ಓಲೈಕೆ ಮಾಡಲ್ವಾ, ಅಲ್ಪಸಂಖ್ಯಾತರ ಪರವಾಗಿ ಮಾತಾಡಲ್ವಾ? ಅದು BJP ಅವರು ಹಿಂದೂಗಳ ಪರವಾಗಿ ಮಾತಾಡಿದ್ರೆ ಸಂವಿಧಾನ ಅಂತಾರೆ. ಹನುಮೇಶ್ ಅವರೇ, ಸಂವಿಧಾನ, ಅದೇ ಸಂವಿಧಾನ ವಿರೋಧ ಮಾಡಬೇಡ ನೀನು, ಅದೇ ನಡೆದ ಕಾನೂನು ಎಲ್ಲರೂ ಈ ದೇಶದಲ್ಲಿ ಹಿಂದೂಗಳು ಇದ್ದಾರೆ, ಅವರು ಬಹುಸಂಖ್ಯಾತರು, ಈ ದೇಶದ ಮೂಲ ನಿವಾಸಿಗಳು, ನೀವು ಅವ್ರ ಪರವಾಗಿ ಮಾತಾಡ. ಅದೇ ಕಾಂಗ್ರೆಸ್ನವ್ರು ಎಲ್ಲಿ ಇದೊಂದು ಥಿನ್ ಲೈನ್ ಇದೆ. ಕಾಂಗ್ರೆಸ್ ಮಾಡ್ತಾ ಇರುವಂತ ಮಿಸ್ಟೇಕ್, ನೀವು ಸೆಕ್ಯುಲರ್ ಅಂತ ಹೇಳಿದಾಗ ನೀವು ಹಿಂದೂಗಳ ಪರವಾಗಿನೂ ಇರಬೇಕು, ತಪ್ಪು ಮಾಡಿದಾಗ ಮುಸ್ಲಿಮರನ್ನು ಟೀಕೆ ಮಾಡಬೇಕು. ನೀವು ಮುಸ್ಲಿಮರು ಏನೇ ತಪ್ಪು ಮಾಡಿದ್ರು ಅದನ್ನು ಡಿಪೆಂಡ್ ಮಾಡಿಕೊಂಡು
ಬಿಜೆಪಿಯನ್ನ ವಿರೋಧಿಸೋ ಭರದಲ್ಲಿ ಹಿಂದೂಗಳನ್ನ ಟೀಕೆ ಮಾಡ್ತಿರಲ್ಲ, ಅದು ನಿಮ್ಗೆ ರಾಜಕೀಯ ಹಿನ್ನಡೆ ಆಗ್ತಾ ಇದೆ. ಕಾಂಗ್ರೆಸ್ನವರು ಮಾಡಬೇಕಾದಂತ ಒಂದು ಆಲೋಚನೆ ಇದು. ಮತ್ತೆ ಇದ್ರ ಜೊತೆಗೆ ನೀವು ಇನ್ನೊಂದು ಪ್ರಶ್ನೆಯನ್ನು ಮಾಡಿದ್ರಿ. ಇವತ್ತು RSS ಇರ್ಬೋದು, ಬಿಜೆಪಿ ಇರ್ಬೋದು, ಇಲ್ಲಿ ಪೌರೋಹಿತ್ಯರ ಶಾಹಿಗಳು, ಪುರೋಹಿತಶಾಹಿ, ಬ್ರಾಹ್ಮಣ್ಯ, ಹಿಂದುತ್ವ. ಇವತ್ತು ನೋಡಿ, ಇವತ್ತು ನೀವು RSS ನ ಎಲ್ಲ ಪ್ರಮುಖರನ್ನ ಹೆಸರು ಮಾಡಿ ಪಟ್ಟಿ ಮಾಡಿ. ಹಿಂದೆ ಶುರು ಮಾಡಿದಾಗ RSS ಅನ್ನ ಶುರು ಮಾಡಿದಾಗ ಅದರಲ್ಲಿ ಬ್ರಾಹ್ಮಣರು ಜಾಸ್ತಿ ಇದ್ರು. ಇವತ್ತು ಬಿಜೆಪಿ ಇರ್ಬೋದು, RSS ಇರ್ಬೋದು, ಅಥವಾ ಬಿಜೆಪಿಯ ಬೇರೆ ಬೇರೆ ವಿಭಾಗಗಳ ಬೇರೆ ಬೇರೆ ಸಂಘಟನೆಗಳಿದೆಯಲ್ಲ, ಅಲ್ಲಿ ಪ್ರಮುಖ ಸ್ಥಾನಗಳನ್ನ ಅವರು ಉದ್ದೇಶಪೂರ್ವಕವಾಗಿ ದಲಿತರು, ಹಿಂದುಳಿದವರಿಗೆ ಕೊಡ್ತಾ ಇದ್ದಾರೆ. ನಾನು ಬೇಕಾದ್ರೆ 10 ಹೆಸರು RSS ಅಲ್ಲಿ RSS ಮುಖ್ಯಸ್ಥ ದಲಿತರು ಮಾಡಿ ತೋರಿಸಿ, ನೀವು RSS SC ST ಇಂದ ಮಾಡಿ ತೋರಿಸಿ. ಈ ಒಂದು ಅದನ್ನು ಹೇಳಿಲ್ವಾ ಕಾಂಗ್ರೆಸ್ ಹೇಳಿದಾರೆ ತಾನೇ? ಅದನ್ನ RSS ನ ಒಂದು ಏನಿರುತ್ತೆ ಅವರ ಇಂಟರ್ನಲ್ ಒಂದು ಚರ್ಚೆಯಲ್ಲಿ ನಾವು ಹಿಂದುತ್ವವನ್ನು ಬೆಳೆಸಬೇಕಾದ್ರೆ, ಈ ದೇಶದಲ್ಲಿ ನಾವು ಹಿಂದೂ ಧರ್ಮವನ್ನು ಉಳಿಸ್ಬೇಕಾದ್ರೆ ಇಲ್ಲಿ ಕೇವಲ ಬ್ರಾಹ್ಮಣರೇ ಇದ್ರೆ ಆಗೋದಿಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕನ್ನುವಂತ ಒಂದು ಚಿಂತನೆ ಶುರುವಾಗಿದೆ. ನಾನು ಗಮನಿಸಿದಂಗೆ ಕಳೆದ ಒಂದು 15-20 ಚಿಂತನೆಗಳಿಗೆ 100 ವರ್ಷ ತುಂಬಿದೆ ಅಂತನಾ? ಅಲ್ಲ, ಆ ಚಿಂತನೆಗಳಿಗೆ 100 ವರ್ಷ ತುಂಬಿದೆ ಅಂತ. ಹಿಂದೆ ಈ ರೀತಿ ಒಂದು ಹಿಂದುತ್ವದ ಧರ್ಮ ಉಳಿಬೇಕು, ಈ ರೀತಿಯ ಒಂದು ಸಂಘಟನೆ, ಶಿಸ್ತಿನ ಧರ್ಮ, ಈ ಶಿಸ್ತಿನ ಒಂದು ಸಂಘಟನೆ ಬೇಕು ಅಂತ RSS ಅನ್ನ ಶುರು ಮಾಡಿದ್ರು. ಅವಾಗ ತಿಳಿದಂಥವ್ರು, ಓದಂಥವರೆಲ್ಲ ಬ್ರಾಹ್ಮಣರಿದ್ರು, ಅದ್ರ ಮುಖಂಡತ್ವವನ್ನು ವಹಿಸಿದ್ರು. ಇವತ್ತು ನೀವು ಬಿಜೆಪಿ RSS ನೇ ತಗೊಳ್ಳೋಣ, ಇವತ್ತು ನಾವು RSS ಬಗ್ಗೆನೇ ಚರ್ಚೆ. ನೀವು RSS ನ ಇಡೀ ದೇಶದ ಪ್ರಮುಖ ಸ್ಥಾನಗಳನ್ನ ಪಟ್ಟಿ ಮಾಡಿದ್ರೆ ಇವತ್ತು ಅತಿ ಹೆಚ್ಚಿರುವಂತವರು ಬ್ರಾಹ್ಮಣೇತರರು. ಇವತ್ತು ಅದು ಬದಲಾವಣೆ ಅವರೇ ಮಾಡ್ಕೊಳ್ತಾ ಇದ್ದಾರೆ. ಮೋಹನ್ ಭಾಗವತರ ಅಥವಾ ಗೋಳ್ವಲ್ಕರ್ ಇರ್ಬೋದು, ಹೆಗಡೆವಾರ್ ಇರ್ಬೋದು, ದೇವರಾಜ್ ಅವರು ಇವರೇನು ಸರಸಂಘ ಚಾಲಕರು, ಅವ್ರನ್ನ ಹೊರತುಪಡಿಸಿದ್ರು ಕೂಡ ಇವತ್ತು ದೊಡ್ಡ ದೊಡ್ಡ ಸ್ಥಾನಗಳನ್ನ ಎಲ್ಲ ಕೊಟ್ಟಿದ್ದಾರೆ. ಅದಲ್ದೇನೆ ಸ್ವತಃ ಮೋದಿ ಅವರೇ ಇವತ್ತು OBC ಸಮಾಜಕ್ಕೆ ಸೇರಿದವರು. ನೀವು ಬಿಜೆಪಿ ಎಲ್ಲೆಲ್ಲಿ ಅಧಿಕಾರದಲ್ಲಿದೆ ನೋಡಿ, ಬ್ರಾಹ್ಮಣರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಬ್ರಾಹ್ಮಣರು ಅದರ ವೈಚಾರಿಕವಾಗಿ ಹಿಂದೆ ನಿಂತಿರ್ಬೋದು, ಅದಕ್ಕೆ ಬೌದ್ಧಿಕ ಶಕ್ತಿಯಾಗಿ ಥಿಂಕ್ ಟ್ಯಾಂಕ್ ಅಂತ ನಾವು ಕರಿತೀವಲ್ಲ, ಥಿಂಕ್ ಟ್ಯಾಂಕ್ ಬಿಜೆಪಿ RSS ಗೆ ಬ್ರಾಹ್ಮಣರು ಇದ್ರೂ ಕೂಡ ಇವತ್ತು ಮುಂಚೂಣಿಯಲ್ಲಿ ಬೇರೆ ಸಮಾಜವನ್ನ ತರ್ತಾ ಇದ್ದಾರೆ. ಅದ್ರ ಉದ್ದೇಶ ಒಂದ್ ಕಡೆ ಹಿಂದೂ ಸಮಾಜ ಗಟ್ಟಿ ಆಗ್ಬೇಕು, ಅದ್ರ ಜೊತೆ ಕಾಂಗ್ರೆಸ್ ಅನ್ನ ರಾಜಕೀಯವಾಗಿ ಎದುರಿಸಬೇಕು. ಈ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಂಡಿದ್ರೆ ಕಾಂಗ್ರೆಸ್ ಇಂಥ ಒಂದು ರಾಜಕೀಯ ದುರ್ಗತಿಗೆ ಬರ್ತಿರ್ಲಿಲ್ಲ. ಇವತ್ತು ಮುಸ್ಲಿಮರಲ್ಲೂ ಒಳ್ಳೆಯವರಿದ್ದಾರೆ, ಆದ್ರೆ ಮುಸ್ಲಿಮರು ತಪ್ಪು ಮಾಡಿದಾಗ, ಎಲ್ಲ ಒಂದು ಟೆರರಿಸ್ಟ್ ಆಕ್ಟಿವಿಟೀಸ್ ಆದಾಗ, ಎಲ್ಲೋ ಒಂದ್ ಕಡೆ ಪೆಹಲ್ಗಾಮ್ ಆದಾಗ ಅದನ್ನ ಟೀಕೆ ಮಾಡುವಂತ ಎದೆಗಾರಿಕೆಯನ್ನು ಏನಾದ್ರೂ ಕಾಂಗ್ರೆಸ್ ತೋರಿಸಿದ್ರೆ ಕಾಂಗ್ರೆಸ್ಗೂ ಹಿಂದೂಗಳ ಓಟ್ ಬರ್ತಾ ಇತ್ತು. ಇವತ್ತು RSS ನ ಬೈಕೊಂಡು ಅಡ್ಡಾಡೋ ಬದ್ಲಿ ಇವರು ಈಗ RSS ನ ಇಷ್ಟು ಗಟ್ಟಿ ಸಂಘಟನೆ ಆಯ್ತಲ್ಲ, ಇವರು ಸೇವಾದಳ ಇತ್ತು, ಇವ್ರು NSUI ಇತ್ತು, ಅದನ್ಯಾಕೆ ಗಟ್ಟಿಗೊಳಿಸ್ಲಿಲ್ಲ? ಕಾಂಗ್ರೆಸ್ ಇದನ್ನ ಮಾಡಿದ್ರೆ ಇವ್ರದ್ದು ಒಂದು, ನಾವು ಈ ದೇಶವನ್ನ ಒಂದು ಸೆಕ್ಯುಲರ್ ದೇಶ ಅಂತ ಸಂವಿಧಾನದಲ್ಲಿ ಬರೆದಿದ್ದೀವಿ, ಪ್ರಿಯಾಂಬಲ್ಲೇ ಹೇಳ್ಬಿಟ್ಟಿದೀವಿ, ಅಲ್ಲೇ ಹೇಳ್ಬಿಟ್ಟಿದೀವಿ, ನಾವು ಆ ರೀತಿಯ ಒಂದು ವೈಚಾರಿಕೆಯನ್ನ ಬೆಳೆಸ್ತೀವಿ ಅಂತ ಆ ರೀತಿಯ ಸಂಘಟನೆಗಳನ್ನ ಮಾಡಬಹುದು.